ಚಿಕ್ಕಬಳ್ಳಾಪುರದಲ್ಲಿ ಇದೀಗ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಯಾವ ರೀತಿಯಾಗಿ ಆವರಿಸ್ಬಿಟ್ಟಿದೆ ನೋಡಿ. ಗ್ಯಾಸ್ ಸಿಗದೆ ಆಟೋ ಚಾಲಕರು ತಳ್ಕೊಂಡು ಬರ್ತಾ ಇದ್ದಾರೆ. ಅಟ್ಲೀಸ್ಟ್ ಮನೆಗೆ ಹೋಗಿ ನಿಲ್ಲಿಸ್ಕೊಂಡ್ಬಿಡೋಣ ಆಟೋ ಅಂದ್ರೂ ಕೂಡ ಅಲ್ಲಿ ಆ ಪರಿಸ್ಥಿತಿ ಇಲ್ಲ ಪಾಪ. ಅರ್ಧ ದಾರಿಯಲ್ಲೇ ಪ್ರಯಾಣಿಕರನ್ನ ಬಿಟ್ಟು ಮನೆಗೆ ವಾಪಸ್ ಆಗ್ತಾ ಇದ್ದಾರೆ. ಎಂಥ ಪರಿಸ್ಥಿತಿ ನೋಡಿ ಚಾಲಕರಿಗೆ. CNG ಗ್ಯಾಸ್ಗೆ ಬಹಳಷ್ಟು ಅವಲಂಬಿತರಾಗಿದ್ರು, ಆದರೆ ಈ ರೀತಿ ಆಗ್ತಾ ಇದೆ. 3 ದಿನಗಳಿಂದ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟ ನಡೆಸ್ತಾ ಇದ್ದಾರೆ. ಗ್ಯಾಸ್ ಇಲ್ಲದೆ ನಡು ರಸ್ತೆಯಲ್ಲೇ ನಿಂತಿದ್ದಾವೆ ಆಟೋಗಳು. ಬಂಕ್ ಮುಂದೆಯೂ ಆಟೋ ನಿಲ್ಲಿಸಿ ಗ್ಯಾಸ್ಗಾಗಿ ಪರದಾಡ್ತಾ ಇದ್ದಾರೆ. ಪಾಪ ಎಷ್ಟೋ ಜನ ಚಾಲಕರಿಗೆ ದೈನಂದಿನ ಆ ಒಂದು ದಿನದ ದುಡ್ಡೇ ಬಹಳ ಮುಖ್ಯವಾಗಿರುತ್ತೆ. ಆದರೆ ಪರಿಸ್ಥಿತಿ ಹಾಗಿಲ್ಲ. ಸಂಸಾರ ನಡೆಸೋದು ಕೂಡ ಕಷ್ಟ ಆಗ್ಬಿಟ್ಟಿದೆ ಅಂತ ಚಾಲಕರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಮಧ್ಯಪ್ರಾಚ್ಯದ ಯುದ್ಧ 1 ತಿಂಗಳು ಆಗೋಯ್ತು. ಆದರೆ ಇಂಥ ಸಂದರ್ಭದಲ್ಲಿ ಅದರ ಎಫೆಕ್ಟ್ಗಳು ಹೇಗೆ ರಾಜ್ಯದ ಜನತೆ ಮೇಲೆ ಬಿದ್ದಿದೆ ಅನ್ನೋದನ್ನು ಗಮನಿಸೋದಾದರೆ, ಈಗಾಗಲೇ ಹೋಟೆಲ್ ಉದ್ಯಮಿಗಳು ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ರು ಎಷ್ಟೋ ಜನ. ಪರಿಸ್ಥಿತಿ ನಿಭಾಯಿಸೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಸಾಲಗಾರರ ಕಾಟ, ದೈನಂದಿನ ದುಡಿಮೆ ನಂಬ್ಕೊಂಡು ಯಾರ್ದೋ ದುಡ್ಡು ಕೊಟ್ಬಿಡ್ತಾರೆ ಅಂತ ನಂಬ್ಕೊಂಡು ಬದುಕೋಕ್ಕಾಗಲ್ಲ ಅವರು. ದೈನಂದಿನ ದುಡಿಮೆಯನ್ನು ನಂಬ್ಕೊಂಡೇ ಜೀವನ ಕಳಿಬೇಕಾಗಿರುತ್ತೆ. ಸಂಜೆ ಆದರೆ ಈ ಚೀಟಿ ವ್ಯವಹಾರನೋ ಅಥವಾ ಡೈಲಿ ಫೈನಾನ್ಸ್ವರೆಗೂ ಕಟ್ಟೋದಿರುತ್ತೆ. ಆಟೋ ಚಾಲಕರ ಪರಿಸ್ಥಿತಿ ಅವ್ರಿಗಷ್ಟೇ ಗೊತ್ತಿರುತ್ತೆ, ಬೇರೆ ಯಾರಿಗೂ ಗೊತ್ತಿರಲ್ಲ. ಅಂಥ ಸಂದರ್ಭದಲ್ಲಿ ತಮ್ಮದಲ್ಲದ ತಪ್ಪಿಗೆ ದೈನಂದಿನ ದುಡಿಮೆಯನ್ನು ನಂಬ್ಕೊಂಡು ಬದುಕ್ತಾ ಇದ್ದಂಥ ಆ ಜೀವನಕ್ಕೆ ಹೊಡೆತ ಯಾವ ರೀತಿಯಾಗಿ ಬಿದ್ದಿದೆ ನೋಡಿ. ಯುದ್ಧದ ಎಫೆಕ್ಟ್, ತೈಲ ಅಭಾವ ಸೃಷ್ಟಿಯಾಯಿತು, ಗ್ಯಾಸ್ ಸಿಗ್ತಾ ಇಲ್ಲ, ವಾಣಿಜ್ಯ ಸಿಲಿಂಡರ್ಗಳ ಅಭಾವ, ಈ CNG ಗ್ಯಾಸ್ಗಳ ಅಭಾವ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಕೊಟ್ಟಿದೆ ಅಂದರೆ ಆಟೋಗಳು ನಿಂತಲ್ಲೇ ನಿಲ್ತಾ ಇದೆ. ಅಟ್ಲೀಸ್ಟ್ ಮೂವ್ ಮಾಡ್ಕೊಂಡು ಹೋಗಿ ಮುಂದಕ್ಕೆ ಹಾಕ್ಸೋಣ ಅನ್ನುವಂಥ ಪರಿಸ್ಥಿತಿನೂ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಈಗ ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್, ಗ್ಯಾಸ್ ಸಿಗದೆ ಆಟೋವನ್ನು ತಳ್ಕೊಂಡು ಬರ್ತಾ ಇದ್ದಾರೆ ಚಾಲಕರು. ಈ ಬಂಕ್ಗಳೆಲ್ಲವೂ ಕೂಡ ಖಾಲಿ ಖಾಲಿ, ಏನೂ ಸಿಗ್ತಾ ಇಲ್ಲ. ಸುಮ್ಮನೆ ಎಲ್ಲ ಕಡೆ ನೋ ಸ್ಟಾಕ್ ಬೋರ್ಡ್, ನಾಮಫಲಕಗಳನ್ನು ಹಾಕ್ಕೊಂಡಿದ್ದಾರೆ. ಇನ್ನು ಸಾರ್ವಜನಿಕರ ಹತ್ರ ಏನಾದ್ರು ಎಕ್ಸ್ಟ್ರಾ ಕೇಳಿದ್ರೆ ಸಾರ್ವಜನಿಕರು ಜಗಳಕ್ಕೆ ಬೀಳ್ತಾರೆ. ಹೌದಲ್ವಾ, ನಿಮ್ಗೆ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಗೆ ಯಾಕ್ರಿ ಹೊಡೆತ ಅಂತ ಕೇಳ್ತಾರೆ. ಇದೇ ಮಾತನ್ನು ಬಂಕ್ ಮ್ಯಾನೇಜರ್ ಹತ್ರ ಕೇಳಿದ್ರೆ ಉತ್ತರ ಇಲ್ಲ. ಯಾಕಂತ ಹೇಳಿದ್ರೆ ಪರಿಸ್ಥಿತಿ ಸಿಗ್ತಾ ಇಲ್ಲ, ಸಿಗೋದ್ರಲ್ಲಿ ಹೆಂಗೋ ಕೊಡ್ತಾ ಇದ್ದೀವಿ, ಈ ರೇಟ್ ಇದೆ ಅಂತ ಹೇಳ್ತಾರೆ.